ಆತ್ಮೀಯ ರೈತ ಬಂದವರೇ, ನಾನು ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್. ನಾನು ಹಾವೇರಿ ಜಿಲ್ಲೆ ಯಾವ ತಾಲೂಕಿದೆ? ಬ್ಯಾಡಗಿ ತಾಲೂಕು ಕಾಗಿನೆಲೆಯಲ್ಲಿದ್ದೀನಿ. ಔಷಧಿ ಹೊಡೆದು ಎಷ್ಟಾಯ್ತು ಅದಕ್ಕೆ ಇರೋದು? 11 ದಿನ ಅಂತ. ಬಾರ್ ಮರೆ, ನೀನೇನು ಕೆಟ್ಟ ಕೆಲಸ ಮಾಡಲ್ವಾ? 4 ಜನರಿಗೆ ಒಳ್ಳೇದು ಮಾಡ್ತಾಯಿದ್ರು ಇಬ್ಬರು ಸೇರಿ. 11 ದಿನ ಆಯಿತು. 11 ದಿನ ಆಯಿತು. ಈಗ ಔಷಧಿ ಸಿಂಪಡಣೆ ಮಾಡಿ. ಇವ್ರದ್ದೇ ಹೊಲ 5 ಎಕರೆ ಇದೆ ಇವ್ರದ್ದು. ಇವರಿಗೆ ಫ್ರೆಂಡ್ ಅಂದರೆ ಇವರು ಸಜ್ಜಿದ್ ಹಿಡಿಯ ಒಂದ್ಸರಿ ಸಜ್ಜದ್ ಅವ್ನು ಮಾಡಬಾರ್ದು ಹೊಂಟ ನೋಡೋ ಒಂದು ಕ್ಯಾಮ್ರಾ ಮುಂದೆ ಬರಲ್ಲ ಅವನು. ಆಗಲಿ ಆಯಿತಾ. ಇಲ್ಲಿ ಉದ್ದೇಶ ಏನಪ್ಪ ಅಂದರೆ, ನಾನು ನಿಮಗೆ ಭಾಳ ಎಲೆ ಚುಕ್ಕೆ ರೋಗಗಳು ನಿಮಗೆ ಕಾಡ್ತಾನೆ ಇರ್ತವೆ. ಈ ಬೇಸಿಗೆ ಬಂದರೆ ಟೆಂಪ್ರೇಚರ್ ಜಾಸ್ತಿ ಆಗಿದೆ. ರೈತರು, ನಾನೊಂದು ಪೋಸ್ಟ್ ಹಾಕಿದ್ದೆ ಒಂದು 7 ದಿನದಿಂದ. 7 ದಿನದ ಹಿಂದೆ 3,15,000 ಜನ ನೋಡಿದ್ದಾರೆ. ಅದು ನಾನು ಒಂದು 6 ದಿನಕ್ಕೇ ಹೆಚ್ಚು ಕಡಿಮೆ ಅಷ್ಟು ನೋಡಿದ್ದಾರೆ. ಅಂದರೆ ಯಾಕೆ ರೈತರು ಅಷ್ಟು ನೋಡಿದ್ದಾರೆ ಅಂತಂದರೆ, ಎಲ್ಲರಿಗೂ ಇವೇ ಸಮಸ್ಯೆ. ಇದಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆದರೂ ಇಲ್ಲಿ 15 ದಿನ ಆಯ್ತು ಔಷಧಿ ತಗೊಬಂದು ಹೊಡೆದು ಅದ್ರದ್ದು ಫಲಿತಾಂಶ ಹೊಡೆದ್ರೆ ಸಾಯಲ್ಲ, ಬದುಕ್ತತೆ ಅನ್ನೋದಕ್ಕೆ ನಾನು ತೋರಿಸಿ ಹೇಳ್ತಾ ಇದ್ದೀನಿ. ಭಾಳ ಜನ ಏನಂತಾರೆ ಅಂತಂದ್ರೆ, ಈ ಗಿಡ ಹಿಂಗಾಗಿರುತ್ತೆ ಅಂದರೆ ಸಾಯದ ಬಿಡು ಅಂತ ಅನ್ಕೊಳ್ತಾರೆ. ನೋಡಿ, ಇದು ಒಂದನೇ ಎಲೆ, ಇದು ಹೋಗಿತ್ತೆ. ಇದು ನೋಡಿ, ಇಲ್ಲಿ ಔಷಧಿ ಹೊಡೆದ್ಮೇಲೆ ಇದು ಇಷ್ಟು ಉಳ್ಕೊಂಡೈತಿ. ಇದಿಷ್ಟು ಏನೋ ಹಸಿರು ಉಳ್ಕೊಂಡೈತಿ. ಇದು ನೆಕ್ಸ್ಟ್ ನೋಡಿ, ಇದ್ರದ್ದು ಈ ತ್ರಿಪ್ಸು ಮೈಟ್ಸ್ ಇದ್ದು ಎಲ್ಲ ಕ್ಲಿಯರ್ ಆಗೈತೆ. ಇಲ್ಲಿ ನೋಡಿ, ಇದು ಗರಿ ಸುಡೋದೆಲ್ಲ ಅಲ್ಲಿಗೆ ನಿಂತ್ಕೊಂಡೈತೆ. ಔಷಧಿ ಚೆನ್ನಾಗಿ ವರ್ಕ್ ಮಾಡಿದ್ದೆ. ಮತ್ತು ನೆಕ್ಸ್ಟ್ ಈ ಸುಡಿ ಎಲ್ಲ ಹಸಿರಾಗಿ ಬಂದೈತೆ. ನೀವು ಔಷಧಿ ಹೊಡಿಲಿಲ್ಲ ಅಂದರೆ ಖಂಡಿತ ಇದು ರೋಗದ ಬಾಧೆ ಜಾಸ್ತಿ ಆಗಿ ಸತ್ತು ಹೋಗ್ತಿತ್ತು. ಏನು ಔಷಧಿ ಕೊಟ್ಟಿದ್ದೀವಪ್ಪ ಅಂದರೆ, ಇದಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್, ಎಲ್ಲ ವಿಡಿಯೋದಾಗ ಹೇಳ್ದಂಗೆ ಅದನ್ನೇ ಹೇಳಿದ್ದೀನಿ. ಗಮ್ಮು ಸಿಲಿಕಾನ್ ಬೇಸ್ಡ್ ಕೊಟ್ಟಿದ್ದೀವಿ. ಒಂದು ಕ್ಲೋರೋಪರಿಪಾಸ್ 20 ಇರ್ತಕ್ಕಂಥ ಕೀಟನಾಶಕ ಕೊಟ್ಟಿದ್ದೀವಿ. ಒಂದು ಜೊತೆಗೆ ಇದಕ್ಕೆ ಮೈಕ್ರೋನ್ಯೂಟ್ರೆಂಟ್ ಹಾಕಿ ಕೊಟ್ಟಿರೋದು ಅಷ್ಟೇ. ಮತ್ತು ಸಂಗಮೇಶ್, ಇದು ವಿಡಿಯೋ ಇದು ಹೊಲ ಎಲ್ಲ ತೋರಿಸಿ ಇದು ಎಲ್ಲ ಒಂದು 15 ದಿನಕ್ಕೆ ಎಷ್ಟಂದರೆ ಗರಿಗಳು ಸುಡ್ತಕ್ಕಂಥದ್ದು ಅಲ್ಲಿಗೆ ನಿಂತ್ಕೊಂಡಿದ್ದಾವೆ. ನೋಡಿ, ಇಲ್ಲೂ ಕಾಣ್ತದೆ, ಇಲ್ಲಿ ಗರಿ. ಇಲ್ಲಾಂದರೆ ಇದೆಲ್ಲ ಹಿಂಗೆ ಸುಟ್ಟೋಗ್ಬಿಡೋದು. ಇದೆಲ್ಲ ಗರಿ ಸುಡೋದೆಲ್ಲ ಇಲ್ಲಿಗೆ ನಿಂತ್ಕೊಂಡೈತಿ ಅಂದರೆ ಇದು ರಿಸಲ್ಟ್ ಬಂದಿದೆ ಅಂತ. ಈಗ ಫೋಕಸ್ ಮಾಡಿಡ್ರಿ. ನೋಡಿ ಏನಾಗ್ತದೆ, 38 ಡಿಗ್ರಿ ಟೆಂಪ್ರೇಚರ್ ಇವತ್ತು ಐತೆ. ಟೆಂಪ್ರೇಚರ್ ಸೂರ್ಯನ ಬೆಳಕು ಏನಾಗ್ತದೆ, ಮೇಲಿಂದನೂ ಬಿಸಿಲು ಬೀಳ್ತೈತೆ. ಬಿಸಿಲು ಬಿದ್ದು ಇದು ಓಪನ್ ಆಗೈತಿ. ಇದು ಲ್ಯಾಂಡ್ ಓಪನ್ ಆಗಿರೋದ್ರಿಂದ ಇಲ್ಲಿ ಕೆಳಗಡೆ ಬಿದ್ದು ಕೆಳಗಡೆಯಿಂದ ರಿಫ್ಲೆಕ್ಟ್ ಆಗ್ತದೆ. ರಿಫ್ಲೆಕ್ಟ್ ಆದಾಗ ಏನಾಗ್ತದೆ ಅಂದರೆ, ಜಳ ಮ್ಯಾಲಿಂದನೂ ತಡ್ಕೊಬೇಕು ಮತ್ತು ಕೆಳಗಿಂದನೂ ತಡ್ಕೊಬೇಕಲ್ಲ, ತಡ್ಕೊಳಕ್ಕೆ ಆಗಲ್ಲ. ಅದಕ್ಕೆ ಆಲ್ರೆಡಿ ಸಣ್ಣ ಪುಟ್ಟ ರೋಗಗಳು ಇರ್ತಾವಲ್ಲ, ಏನಾಗ್ತದೆ ಅಂದರೆ ಅದ್ರ ಸುಡೋ ಪ್ರಮಾಣ ಜಾಸ್ತಿ ಆಕ್ಯಂತ ಹೋಗತ್ತೆ. ಅದಕ್ಕೆ ನಾನು ಹೇಳೋದೇನು, ಕೆಲವು ವಿಡಿಯೋಗಳಿಗೆ ಹೇಳಿದ್ದೀನಿ ನಾನು, ಕಸ ಬೆಳೆಸೋದ್ರಿಂದ ಸುಳಿಕುಳೆ ರೋಗ ಬೀಳ್ತದೆ ಅಂತ. ಅದು ಅವತ್ತಿನ ವಾತಾವರಣಕ್ಕೆ ಕರೆಕ್ಟ್ ನಾನು ಹೇಳಿದ್ದು. ಬಟ್ ಇವತ್ತಿನ ವಾತಾವರಣಕ್ಕೆ ಈ ಸೆದಿ ಏನು ಬೆಳೆಸಿದಾರಲ್ಲ, ಇಷ್ಟಿದ್ರೆ ಇದೆಲ್ಲ ಹಸಿರೆಲೆ ದ್ವಿದಳ ಧಾನ್ಯ ಹೆಸರು ಉದ್ದು ಹಾಕಿದಾಗ ಅದು ಅಷ್ಟು ಆಗಲ್ಲ. ನಾನು ಇದ್ರದ್ದೇ ವಿಡಿಯೋ ಈ ಕುಮ್ಮೂರಲ್ಲಿ ಒಂದು ಮಾಡಿ ಹಾಕಿದ್ದಾರೆ. ಅವ್ರು ಚೆನ್ನಾಗಿದೆ. ಅದು ಹೆಂಗೆ ಅಂದ್ರೆ ಸೊಪ್ಪು ಕಸ ಎಲ್ಲ ಸರಿಯಾಗಿ ಬೆಳೆಸ್ಬಿಟ್ಟಿದ್ದಾರೆ. ಈ ಗರಿ ಹಿಂಗೆ ಸುಟ್ಟೇ ಇಲ್ಲ. ಅದು ನಾನು ನೆಕ್ಸ್ಟ್ ಅಲ್ಲಿ ಹೋಗ್ತೀನಿ, ಇದ್ರ ಜೊತೆಗೆ ಮುಂದಿನ ಎಡಿಟ್ ಮಾಡಿ ಹಾಕ್ತೀನಿ. ನೀವೇನಪ್ಪ ಅಂದರೆ, ಒಂದು ಎಕ್ಸಾಂಪಲ್ ಹೇಳೋದು. ನಾನು ಭಾಳ ಜನ ಹೇಳ್ತಾರೆ, ನೀವು ತಿಳುವಳಿಕೆ ಮಾತು ಹೇಳ್ತೀರಿ ಮತ್ತು ಇದಿಷ್ಟು ಹೇಳ್ತೀರಿ. ಒಂದು ತಿಳುವಳಿಕೆ ಮಾತು ಎಕ್ಸಾಂಪಲ್ ಅಂದರೆ, ಹುಡುಗ SLC PUC ಓದ್ತಿರ್ತಾನೆ. ಆವಾಗ ಒಂದು ಲವ್ ಮಾಡಿದ್ರೆ ಏನಾಗ್ತೈತಿ, ಬೈತೀವಿ ನಾವು. ಅದೇ ಹುಡುಗ ಏನು ಮಾಡ್ತಾನೆ ಅಂದರೆ, ಲೈಫ್ ಓದಿ ನೀನು ಲೈಫ್ ಸೆಟ್ಲ್ ಮಾಡ್ಕೊಳ್ಳಪ್ಪ ಅಂತ ಒಂದು ಜಾಬ್ ತಗೊಳ್ತಾನೆ. ಆವಾಗ ಬೇಕಾದ್ರೆ ಅವನು ಲವ್ ಮಾಡಿದ್ರು ನಡೀತೈತೆ, ಅವನಿಗೆ ಅವಶ್ಯಕತೆ ಇರ್ತದೆ. ಇದು ಸೇಮ್ ಹಂಗೇನೆ. ಇದು ಯಾವಾಗ ಕಸ ಜಾಸ್ತಿ ಬೆಳಿತೈತೆ, ಅವಶ್ಯಕತೆ ಇರಲ್ಲ, ಅವಾಗೆ ಅದನ್ನು ಬೆಳೆಸೋಕೆ ಹೋಗ್ಬೇಡ್ರಿ. ಈಗ ಬಿಸಿಲು ಜಾಸ್ತಿ ಬೀಳ್ತೈತೆ ಮತ್ತು ಇದು ಅವಶ್ಯಕತೆ ಐತಿ. ಈಗ ಕರೆಕ್ಟಾಗಿ ಮಂದಟ್ಟಾಗಿ ನಾನು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ಇದು ಕಂಟಿನ್ಯೂಷನ್ ವಿಡಿಯೋ ಅದರ ಮಾಡಿ ತೋರಿಸಾಕ್ತೀನಿ. ಆವಾಗ ನಿಮಗೇನಾಗ್ತದೆ, ನೋಡೋರಿಗೆ ಒಂದು ಓಪನ್ ಲ್ಯಾಂಡ್ ಇದ್ದರೆ ಏನು ಸಮಸ್ಯೆ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಮಲ್ಚಿಂಗ್ ಅಂದರೆ, ಹಸಿರೆಲೆ ಗಿಡಗಳು ಎದ್ಬಿಟ್ಟು ಮಲ್ಚಿಂಗ್ ಆಗಿತ್ತು ಅಂತ ಅಂದರೆ, ಅಥವಾ ಬೆಳೆದ್ರೆ ಗಿಡಗಳು ಹೆಂಗೆ ಟೆಂಪ್ರೇಚರನ್ನು ಅವಾಯ್ಡ್ ಮಾಡ್ತಾವಂತ ಹೇಳ್ತೀನಿ. ಸದ್ಯಕ್ಕೆ ಎಷ್ಟು ಸಾಕು ಅನಿಸುತ್ತೆ, ನೆಕ್ಸ್ಟ್ ನೋಡೋಣ. ಆಯ್ತು, ಕಟ್ ಮಾಡಿ. ನೋಡಿ ರೈತ ಬಾಂಧವರೇ, ಇದು ಕೂಡ ನಾನು ಹೇಳಿದ್ದ ನೆಕ್ಸ್ಟ್ ಫೀಲ್ಡಲ್ಲಿ ತೋರಿಸ್ತೀನಿ ನಿಮಗೆ. ಈ ಇಂಥ ಅಂದರೆ ಮಾರ್ಚ್ ಏಪ್ರಿಲಲ್ಲಿ ಈ ಅಂದರೆ ಕಸ ಅಂತ ಏನು ಕರಿತಲ್ಲ, ಈ ರೀತಿ ಸದಿ ಬೆಳೆಸೋದ್ರಿಂದ ಏನು ನಿಮಗೆ ಉಪಯೋಗ ಆಗ್ತೈತಿ ಅಂದರೆ, ಸೂರ್ಯನ ಕಿರಣಗಳು ಭೂಮಿಗೆ ಬೀಳಲ್ಲ ಅಂದರೆ ಗರಿಗಳು ಸುಡಲ್ಲ. ಇಲ್ಲಿ ನೋಡಿ ಕಾಣ್ತೈತಿ ಇದು. ಈ ಗಿಡ ಫುಲ್ಲು ನೋಡ್ತಾ ಹೋದರೆ ಒಂದು ಕೂಡ ಕೆಳ ಹಂತದ ಗರಿಗಳು ಸುಟ್ಟು ಒಣಗಿರೋದು ಕಾಣಲ್ಲ ನಿಮಗೆ ಕಂಪ್ಲೀಟ್ ಆಗಿರೋದ್ರಲ್ಲಿ ಇದರಲ್ಲಿ. ನೆಕ್ಸ್ಟ್ ಅಲ್ಲಿ ನೋಡಿ, ಅಲ್ಲಿ ಕಾಣ್ತದೆ ಹಣ್ಣಾಗಿ ಬೆಳೆದು ಕಾಣ್ತದೆ. ಮತ್ತು ಅದೇ ರೀತಿ ಎಲ್ಲ ನೋಡಿದರೂ ಕೂಡ ಕೆಳ ಹಂತದ ಎಲೆಗಳನ್ನು ಸೂರ್ಯನ ಕಿರಣಗಳು ಮ್ಯಾಲೆ ಬಿದ್ದು ಸುಡ್ತದೆ, ರಿಫ್ಲೆಕ್ಟ್ ಆಗಿ ಮತ್ತು ಕೆಳ ಹಂತದ್ದು ಸುಡ್ತಾ ಹೋಗ್ತದೆ. ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಅದು ಏನೂ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಹಸಿರು ಇರೋದ್ರಿಂದ ತಡೆ ಹಿಡ್ಕೊಳ್ತದೆ, ಅಬ್ಸರ್ವ್ ಮಾಡ್ಕೊಳ್ತದೆ. ಆವಾಗ ಏನಾಗ್ತದೆ, ತೋಟ ಫುಲ್ ನೀಟಾಗಿರ್ತದೆ. ಅಂದರೆ ಗರಿಗಳು ಸುಡೋದು ಯಾವುದೂ ಇರಲ್ಲ ನಿಮಗೆ. ಹೀಗೆ ಅಟ್ಲೀಸ್ಟ್ ಒಂದು ಮಾರ್ಚ್ ಏಪ್ರಿಲ್ ತಿಂಗಳಿಗೆ ಈ ರೀತಿ
ದ್ವಿದಳ ಧಾನ್ಯ ಮಡಿಕೆ, ಉಸಿರು, ಉದ್ದು ನರ ಹಾಕಿರಿ, ಅಥವಾ ಈ ಏಕದಳ ಸಸ್ಯಗಳು ಇಂಥವನ್ನಾದರೂ ಹಾಕಿ ಬೆಳೆದ್ರೆ ಒಳ್ಳೇದು. ಇದು ಹಿಂಗೆ ಬೆಳೆಸೋದು ಒಳ್ಳೆಯದು ಅಂತ. ಮತ್ತು ಮೇ ತಿಂಗಳಾದ್ಮೇಲೆ ಇರಬಾರ್ದು ಇದು. ಈ ಬಿಸಿಲಿನ ತಾಪಮಾನಕ್ಕೋಸ್ಕರ ಇದ್ದರೆ ಕರೆಕ್ಟು. ಮತ್ತು ಇದ್ರಲ್ಲಿ ಪದೇ ಪದೇ ಓಡಾಡ್ಬಾರ್ದು. ಇವ್ರು ಸರ್ ಏನು ಮಾಡಿದ್ರು ಅಂದರೆ, ಬರಬೇಕಾದ್ರೆ ಸರ್ ಔಷಧಿ ತೊಗೊಂಬರ್ರಿ ಅಂತ ಅಂದ್ರೆ, ಅವ್ರಿಗೆ ಕಾಕತಾಳೆ ಒಂಥರ. ಕರೆಕ್ಟ್ ಟೈಮಿಗೆ ಔಷಧಿ ತೊಗೊಂಬಂದಿನಿ. ಈಗ ನೋಡಿ, ಒಂದೇನಪ್ಪ ದುಡ್ಡು ಹೋಗ್ತದೆ ಅಷ್ಟೇ. ಔಷಧಿ ಹೊಡೆದ್ಬಿಟ್ರೆ ಇದ್ರಾಗಿದ್ದ ಕೀಟಗಳು ಔಷಧಿ ಬಿದ್ದು ಸಾಯ್ತವೆ, ಮತ್ತು ಅದಕ್ಕೆ ಹತ್ತಲ್ಲ. ಅವಾಗ ಸುಳಿಕೊಳ್ಳೋ ರೋಗ ಬರೋಕ್ಕೆ ಚಾನ್ಸೇ ಇರೋಲ್ಲ. ಹೀಗೆ ಮೇಂಟೆನೆನ್ಸ್ ಮಾಡ್ಬೇಕಂತ ನಾನು ನಿಮಗೆ ಹೇಳೋದು. ಭಾಳಷ್ಟು ನೋಡ್ತೀರಿ. ಅದೇ ಮೊನ್ನೆ ಹೇಳಿದ್ನಲ್ಲ, ಒಂದು 6 ದಿನಕ್ಕೆ 3.5 ಲಕ್ಷನ ಎಷ್ಟೋ ನೋಡಿದಾರಂತ ಹೇಳಿದ್ನಲ್ಲ. ಬರೀ ರಿಫ್ಲೆಕ್ಟಾಗಿ ಸುಟ್ಟಿರೋದಷ್ಟೇ. ಅದಕ್ಕೆ ಓಪನ್ ಲ್ಯಾಂಡ್ ಇದ್ರೆ ಹಿಂಗೆ ಆಗೋದು. ಅಂದರೆ ಈ ರೀತಿ ಕಸ ಇವೆಲ್ಲ ಬೆಳೆದು ನೆಲ ಫುಲ್ ಕವರ್ ಆಗಿತ್ತು, ಬರೀ ಅಡಿಕೆ ಗಿಡ ಇತ್ತಂದ್ರೆ ರಿಫ್ಲೆಕ್ಟ್ ಆಗೋಲ್ಲ, ಸುಡಲ್ಲ. ಆ್ಯಕ್ಚುಲಿ ಅಡಿಕೆಯಲ್ಲಿ ರೋಗ ಇದ್ದೇ ಇರ್ತದೆ. ಒಂದು ತೋರಿಸಿ ಹೇಳ್ತೀನಿ ನಿಮಗೆ ನಾನು. ತೋರಿಸೋದಂದ್ರೆ, ಇದು ರೋಗನೇ ಸರಸಕ. ಇದು ಕಾಣುತ್ತಲ್ಲ, ಇದು ರೋಗ ಸಿಂಪ್ಟಮ್ಸೇ ಇದು. ಇಲ್ಲಿ ಕಾಣೋದಿದು. ಇದು ಏನಾಗ್ತೈತಿ, ಬಿಸಿಲಿನ ತಾಪ ತಾಳಲಾರ್ದೆ ಈ 38 ಡಿಗ್ರಿ ಟೆಂಪ್ರೇಚರ್ ಐತಲ್ಲ, ಇದು ಸರಿ ಬಿದ್ದಿದ್ದು ರಿಫ್ಲೆಕ್ಟ್ ಆಗ್ತದಲ್ಲ, ಅವಾಗ ವೇಗವಾಗಿ ಸುಟ್ಕೊಂತ ಹೋಗತ್ತೆ. ಆವಾಗ ಏನಾಗ್ತೈತೆ ಅಂದರೆ, ಗರಿ ಸುಡೋದು ಮತ್ತು ಸುಡ್ತಾ ರೋಗ ಜಾಸ್ತಿಯಾಗಿ ಗರಿ ಸುಟ್ಕೊಂತ ಹೋಗಿ ಒಣಗಿ ಸಾಯೋ ಹಂತಕ್ಕೂ ಬರ್ತವೆ. ಸೊ ರಿಫ್ಲೆಕ್ಟ್ ಆಗಿ ಬಟ್ ಹಿಂಗಿತ್ತು ಅಂತಂದ್ರೆ ಆಗಲ್ಲ ನೋಡ್ರಿ. ಅದು ಕರೆಕ್ಟಾಗಿ ಹಂಗೆ ಇತ್ತು ಅದು. ಓಕೆ, ಇಷ್ಟು ಉಪಯೋಗ ನಿಮಗೆ ಆಯಿತು ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್.